ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆಗೆ ವರಮಹಾಲಕ್ಷ್ಮಿಗೆ ಅವ್ರೇನು ಸ್ಯಾರಿ ತಗೋಬೇಕಂತೆ, ಅದಕ್ಕೋಸ್ಕರ ಸ್ಯಾರಿ ತೊಗೊಂಬರಕ್ಕಂತ ಹೋಗ್ತಾ ಇದ್ದೀರಿ. ನೋಡೋಣ ಹೇಗಿರುತ್ತೆ ದಿನ ಅಂತ ಹೇಳ್ಬಿಟ್ಟು ಇವತ್ತು ಡೈಲಿ ವ್ಲಾಗ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಲೆಗೆ ಸ್ನಾನ ಮಾಡಿಬಿಟ್ಟು ತಲೆ ಕೂಡ ಆರಿಸಿಲ್ಲ, ಆಟೋದಲ್ಲೇ ಆರಿಸ್ತಾ ಇದ್ದೆ. ಬೇಗ ಹೋಗಿಲ್ಲ ಅಂದರೆ ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ದೆ. ಏನು ಗೊತ್ತಿಲ್ವಾ? ಇಲ್ಲಿ ಸರೌಂಡಿಂಗ್ ಅಲ್ಲಿ ಏನು ಗೊತ್ತಿಲ್ವಾ? ಹಾಗೆ ಆಟೋದವ್ರ ಹತ್ರ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೆ. ನಾನು ಒಬ್ಬಳೇ ಹೋದರೆ ಆಟೋದವ್ರ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ, ಇಲ್ಲ ಅವರೇ ಮಾತಾಡಿಸ್ಬಿಡ್ತಾರೆ. ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಒಬ್ಬಳೇ ಸುಮ್ಮನೆ ಏನು ಕೂರೋದು ಅಂದ್ಬಿಟ್ಟು ಅವ್ರಿಗೂ ಗೊತ್ತಿರೋದೆಲ್ಲ ನನಗೆ ಹೇಳ್ತಾ ಇರ್ತಾರೆ, ನಾನು ಗೊತ್ತಿರೋದೆಲ್ಲ ಹೇಳ್ತಾ ಇರ್ತೀನಿ. ಅಂದರೆ ಜನಗಳ ಜೊತೆ ಕಮ್ಯುನಿಕೇಟ್ ಮಾಡಿದಷ್ಟು ನಮಗೆ ಬುದ್ಧಿ ಅಂದರೆ ಜ್ಞಾನ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಎಲ್ಲರ ಹತ್ರನೂ ಮಾತಾಡ್ತಾ ಇರ್ತೀನಿ ಆಟೋದಲ್ಲಿ ಹೋದರೆ. ನನಗೋಸ್ಕರ ದೋಸೆ ಮಾಡ್ತಾ ಇದ್ದಲೆ. ನೀನು ತಿಂದ? ಏನಂಟಿ? ಒಬ್ಬಟ್ಟು ತಿಂತೀಯಾ? ಇವಾಗಿದ್ಯಾ? ಮಾಡ್ತಾರ ಆಂಟಿ ನಿಂಗೋಸ್ಕರ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಈಗ? KR ಪುರಂ. ಏನಕ್ಕೆ? ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀರಿ. ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ಇದು KR ಪುರಂ ಹತ್ರ ಇರೋ ಶಾಪು. ಅಂದರೆ ಶಶಿ ಯಾವಾಗ್ಲೂ ಇಲ್ಲೇ ತಗೊಳ್ಳೋದಂತೆ ಜಾಸ್ತಿ. ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನನಗೂ ಆ ಗ್ರೀನ್ ಸ್ಯಾರಿ ತೋರಿಸಿದ್ನಲ್ಲ, ಡಾರ್ಕ್ದು ಬಾಟಲ್ ಗ್ರೀನು, ಅದು ತುಂಬ ಇಷ್ಟ ಆಗೋಯ್ತು, ಅದಕ್ಕೆ ತಗೊಂಡೆ. ಅದು ಅದ್ರ ಜೊತೆಗೆ ಅವರು ಒಂದು ಸ್ಯಾರಿ ತಗೊಂಡ್ರು. ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಹೋಗಿ ಒಂದ್ಸರಿ ಬೇಕಾದ್ರೆ ಚೆಕ್ ಮಾಡಿ. ನಾನು ಲಾಸ್ಟಲ್ಲಿ ಇವಾಗ ನಿಮಗೆ ಶಾಪ್ದು ಅಡ್ರೆಸ್ದು ಮೇಲೆ ಹಾಕ್ತೀನಿ ಬೋರ್ಡಲ್ಲಿ, ಅಲ್ಲಿ ನೋಡಿ. ಮತ್ತು ಬ್ಲೌಸ್ ಪೀಸ್ಗಳು ಅದು ಬೇಕಾದರೂ ಇದೆ, ಎಲ್ಲ ಇದೆ. ಮತ್ತು ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ. ರೇಷ್ಮೆ ಸ್ಯಾರಿಗಳೂ ಚೆನ್ನಾಗಿದೆ. ಹೋಗಿ ಒಂದ್ಸರಿ ಚೆಕ್ ಮಾಡಿ. ದೇವ್ರಿಗೆ ಅಂತ ಆಂಟಿ ಈ ಸೀರೆ ತಗೊಂಡ್ರು, ಚೆನ್ನಾಗಿತ್ತು. ಮತ್ತು ಬ್ಲೌಸ್ ಪೀಸ್ಗಳನ್ನು ತಗೊಂಡ್ರು ಬರೋರಿಗೆ ಕೊಡೋಕ್ಕೆ. ಇದೇ ಶಾಪ್ ಹೆಸರು ವರಸಿದ್ಧಿ ವಿನಾಯಕ ಸಿಲ್ಕ್ ಪ್ಯಾಲೇಸ್ ಅಂತ ಇದೆಲ್ಲ ಇದೆ. ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿ ಹೋಗ್ತಾ ಇರೋದೀಗ? ಎಲ್ಲಿ ಹೋಗ್ತಾ ಇರೋದು? ಆಂಟಿ ತೋರಿಸಿ. ಎಲ್ಲಿ ಹೋಗ್ತಾ ಇರೋದೀಗ? ಫ್ಯಾನ್ಸಿ ಶಾಪ್ಗೆ ಹೋಗ್ತಿದ್ದೀವಿ. ಡಾಗ್ ನೋಡೋಣ ಅಂತ. ಡಾಗ್ ತಗೊಂಡ್ರೆ ಸ್ವಲ್ಪ ಶಾಪಿಂಗ್ ಇದ್ದಂಗೆ. ಅಷ್ಟೇನಾ? ಇನ್ನೇನಿಲ್ಲ. ಎಷ್ಟಂತ 360. ಈ ಟೈಮಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂತಾರೆ. ಸುಮ್ಮನೆ ಇರೋದೇ 260 ರುಪೀಸ್ ಇದೆ. ಓಕೆ, ಇರೋದೇ ತಪ್ಪು. ಇದೆಲ್ಲ ಡೆಕೋರೇಷನ್ಗ. ನೋಡಿ, ಇದೇ ರೋಡೇ. KR ಪುರಂ ಇಳ್ದಿದ ತಕ್ಷಣ ಸ್ವಲ್ಪ ಲೆಫ್ಟಲ್ಲಿ ಅನಿಸುತ್ತೆ, ಫಸ್ಟ್ ಲೆಫ್ಟ ಸೆಕೆಂಡ್ ಲೆಫ್ಟ ಗೊತ್ತಿಲ್ಲ, ಬಟ್ ಲೆಫ್ಟಲ್ಲಿತ್ತು. ಫುಲ್ಲು ಈ ಲೈನ್ ಫುಲ್ಲು ಡ್ರೆಸ್ಸು ಮತ್ತು ಫ್ಯಾನ್ಸಿ ಸ್ಟೋರ್ಸ್ ಎಲ್ಲ ಇತ್ತು. ನಾವು ಇಲ್ಲಿ ತಗೊಂಡ್ರಿ. ಮತ್ತು ಆ ಕಡೆನೇ ಆಪೋಸಿಟ್ ರೋಡಲ್ಲಿ ರೋಡ್ ಕ್ರಾಸ್ ಮಾಡಿದ ತಕ್ಷಣ ಇದು ಸಂತೆ ಇದೆ, ವೆಜಿಟೇಬಲ್ಸು ಎಲ್ಲ ಸಂತೆ ಇತ್ತು. ಬಟ್ ರೇಟ್ ಎಲ್ಲ ಏನು ಅಷ್ಟು ಕಮ್ಮಿ ಇದ್ದಿಲ್ಲ. ಬಟ್ ಓಕೆ, ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಅಲ್ಲಿ ಫುಲ್ಲು ಇನ್ನೂ ಜಾಸ್ತಿ ಇತ್ತು. ನನಗೆ ವಿಡಿಯೋ ಆಗೋಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನೆಕ್ಸ್ಟಿಂದ ರಿಮೈಂಡರ್ ಮಾಡ್ತೀನಿ. ಗೈಸ್ ಶಶಿ ಬರುತ್ತೆ ಗೈಸ್. ಇದೇನಿದು? ಫುಲ್ ಗ್ರೀನ್ ಸಪೋಟ ಮರ. ಸಪೋಟ ಗಿಡಗಳ
ಫುಲ್ನ ಆ ಕಡೆ ಎಲ್ಲ ಫುಲ್ಲು ಇದೆ. ಒಳಗಡೆ ಹೋದ್ರೆ ನಾಯಿ ಎಲ್ಲಿದೆ? ಒಳಗಡೆ ಹೋಗು, ಅದೇ ಬರುತ್ತೆ. ಇದೇನಿದು ಹುಳ? ಅದು ಗೋಡೆ ತ್ಯಾವಾಗಿರೋದಕ್ಕೆ ಬಂದಿರೋದು ಇರುವೆಗಳು. ಕಚ್ಚುತ್ತಾ ಅದು? ಏನಂತಾನೆ ಗೊತ್ತಿಲ್ಲ ಹುಳಗಳು ನನಗೆ. ಸೊ ಇದ್ರೊಳಗಡೆ ಹೋದ್ರೆ ನಾಯಿ ಖಂಡಿತ ಅಟ್ಯಾಕ್ ಮಾಡುತ್ತೆ. ಹಿಂಗೆ ಬರಲ್ವಾ? ನಾವು ಒಳಗಡೆ ಹೋದ್ರೇನೆ ಅವ್ರು ಬಿಡೋದು. ಅವರೇ ಬಿಡ್ತಾರಾ? ಅದಾಗದೇ ಓಡ್ ಬರಲ್ಲ. ಹಂಗಲ್ಲಿ ನೋಡ್ಕೊಂಡು ಹೋಗ್ತಾರೆ. ಹೋಗ್ಬೋದು ತಾನೇ ಇಲ್ಲಿ? ಇಲ್ಲೂ ಸೀರೆ ಉಡ್ಸೋದು. ಸೀರೆ ಅಲ್ಲೇ ಅಂಕಲ್ ಉಡ್ಸೋದು. ಫೋಕಸ್ ಆಗ್ತಾ ಇಲ್ಲ. ಗೋಯ್ಸ್ ಇದು ಪಾದ. ಇದು ಶಶಿ. 7, 8, 9 3 ಮಂತ್ಸಿಗೆ ಮಗು ಬಂದ್ಬಿಡುತ್ತೆ ಗೈಸ್ 3 ಮಂತ್ಸ್ಗೆ. ಸೊ ಎಲ್ಲಿ ಶೈನಿ ಎಲ್ಲಿ? ಅವಳು ನೋಡ್ತಾಳೆ ಹಾಸ್ಪಿಟ್ಲಲ್ಲಿ. ಹೇಳೋಳಿಗೆ ಹಾಸ್ಪಿಟ್ಲಲ್ಲಿ ಇರ್ತಾಳೆ ಗೈಸ್. ಬಿಕಾಸ್ ಅವಳು ಸ್ವಲ್ಪ ದಿನ ಮನೇಲಿದ್ರೆ ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲಿ ಇರ್ತಾಳೆ. ಸೊ ಮೇ ಬಿ ಈ ಟೈಮ್ ಮನೇಲಿ ಇರ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾಳೆ. ನೋಡೋಣ. ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ಲಾಗಲ್ಲಿ ಶೈನಿ ಇರ್ತಾಳೆ. ಅವಳೊಂದು ಕಾಮಿಡಿ ಮಾಡ್ತಾ ಇರ್ತಾಳೆ, ನೋಡ್ತಾ ಇರ್ತಾಳೆ. ವಿಡಿಯೋ ನೋಡ್ತೀನಿ ಅಂತ ಹೇಳಿದಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 3 ಜನ ಕಾಣಿಸ್ಕೊಳ್ತೀವಿ. ಸರಿ. ಮತ್ತು ಆಂಟಿ ನನಗೋಸ್ಕರ ಅಂತ ಒಬ್ಬಟ್ಟು ಮಾಡಿದ್ರು. ಅದು ಟೇಸ್ಟ್ ಚೆನ್ನಾಗಿತ್ತು. ಅದು ತಿಂದ್ಕೊಂಡು ಹಾಗೆ ಮನೆಗೆ ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೆ. ತುಂಬ ದಿನ ಆಗಿಬಿಟ್ಟಿತ್ತು ಒಬ್ಬಟ್ಟು ತಿಂದು, ತುಂಬ ತಿಂಗಳೇ ಆಗಿಬಿಟ್ಟಿತ್ತು. ನನಗೂ ಮನೇಲಿ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಬರಲ್ಲ. ಅದು ತಿಂದ್ಬಿಟ್ಟು ತುಂಬ ಖುಷಿಯಾಗೋಯ್ತು ನನಗೆ. ಇವಾಗ ಮದುವೆ ಸ್ಟಾರ್ಟ್ ಆದ್ರೆ ಬರೋ ತಿಂಗಳು ನಮ್ಮವ್ರದ್ದು ಸ್ಟಾರ್ಟ್ ಆಗುತ್ತೆ. ಹೋಗ್ತಾನೂ ಒಳ್ಳೆ ಡ್ರೈವರ್ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಅವರು ಈವೆಂಟ್ ಎಲ್ಲ ನಡೆಸ್ತಾರಂತೆ. ನಾನು ಈವೆಂಟ್ ಮ್ಯಾನೇಜ್ಮೆಂಟೇ ಕಲ್ತಿದ್ದು, ಅವರು ಈವೆಂಟ್ ನಡೆಸ್ತಾರಂತೆ. ಹಾಗೆ ಮಾತಾಡ್ತಾ ಹೇಳಿದ್ದು. ಅವ್ರಿಗೆ ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಅದಕ್ಕೆ ಏನಾದರೂ ಕಾಂಟ್ಯಾಕ್ಟ್, ನನಗೆ ಏನಾದರೂ ಯಾರ್ದಾದ್ರೂ ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಇವ್ರಿಗೆ ಕೊಡೋಣ ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ, ಅದಕ್ಕೆ ಕೊಡೋಣ ಅನ್ನಿಸ್ತು. ಹೀಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ನಮಗೂ ಗೊತ್ತಾಗುತ್ತೆ ಏನು ಎತ್ತ ಅಂತೇಳ್ಬಿಟ್ಟು. ಅದಕ್ಕೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವಾಟರ್ ಬಾಟ್ಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಫುಲ್ ನೀರು ಕುಡಿಯೋಣ ಅಂತೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು. ಗಂಟ್ಲೆಲ್ಲ ಒಣಗಿ ಬೇರೆ ಹೋಗ್ಬಿಟ್ಟಿರುತ್ತೆ ನೈಟೆಲ್ಲ. ನನಗೆ ಬೆಳಿಗ್ಗೆ ನೀರು ಕುಡಿಯೋದನ್ನು ತುಂಬ ಒಳ್ಳೆಯದು. ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನೀರು ಕುಡಿದ್ರೆ ಇನ್ನೂ ನಮಗೆ ಜೀರ್ಣಶಕ್ತಿ ಇನ್ನೂ ಚೆನ್ನಾಗಾಗುತ್ತಂತೆ. ನಾನು ಅದೆಲ್ಲ ಈಗೀಗ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು, ನೀರೆಲ್ಲ ಜಾಸ್ತಿ ಕುಡಿಯೋದಕ್ಕೆ. ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಹಲ್ಲು ಬ್ರಷ್ ಮಾಡ್ದಿರ ಕುಡಿಯೋದು ಜಾಸ್ತಿ ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದು. ಫಸ್ಟೆಲ್ಲ ಬ್ರಷ್ ಮಾಡಿಬಿಟ್ಟೆ ಕುಡಿತಾ ಇದ್ದೆ. ಇದೆಲ್ಲ ಗೊತ್ತಾದ ಮೇಲೆ ಈಗ ಬ್ರಷ್ ಮಾಡಿದ್ರೆ ಫಸ್ಟ್ ನೀರು ಕುಡಿದ್ಬಿಡ್ತೀನಿ, ಆಮೇಲೆ ಹೋಗಿ ಬ್ರಷ್ ಮಾಡ್ತೀನಿ. ಬಾದಾಮಿ ನೆನೆಸಿಟ್ಟಿದ್ದೆ, ನೆನೆಸಿಟ್ಬಿಟ್ಟು ಇವಾಗ ತಿಂತಾಯಿದ್ದೀನಿ. ಹಂಗೆ ತಿನ್ನೋದಕ್ಕಿಂತ ಈ ಥರ ನೆನೆಸಿಟ್ಟು ನೈಟೆಲ್ಲ ನೆನೆಸಿಟ್ಬಿಟ್ಟು ತಿಂದರೆ ತುಂಬ ಒಳ್ಳೆಯದು. ಹಂಗೆ ತಿನ್ನಬೇಕು ಆ್ಯಕ್ಚುಲಿ. ನನಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗಿದೆ ಇದರಿಂದ. ಮತ್ತು ಇದು ರೈಸ್ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಮಂಗಳೂರು ಸೈಡು ಆ ಸೈಡೆಲ್ಲ ಸ್ವಲ್ಪ ಈ ರೈಸ್ ಯೂಸ್ ಮಾಡ್ತಾರೆ ಅನಿಸುತ್ತೆ. ನನಗೆ ಈ ರೈಸ್ ಹೆಸರು ಗೊತ್ತಿಲ್ಲ. ಬಟ್ ಇದರಿಂದ ತುಂಬ ಹೆಲ್ತ್ಗೆ ಒಳ್ಳೇದಂತೆ. ಅದಕ್ಕೋಸ್ಕರ ತರಿಸಿ ಇವಾಗ ಇದು ಮಾಡೋಣ ಅಂತ. ಬಟ್ ಎಷ್ಟು ವಿಜಿಲ್ ಅಂತಲೂ ಗೊತ್ತಿರಲಿಲ್ಲ. ಬಟ್ ನಾನು 4 ವಿಜಿಲ್ ಇಡೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಆ ರೈಸ್ ತಿಂತಾ ಇರೋದು ನಾನು ಫಸ್ಟ್ ಟೈಮು. ಅದಕ್ಕೆ ಆಮೇಲೆ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಸಾಂಬಾರು ಮಾಡೋ ಬದಲು ಎಗ್ ಫ್ರೈಡ್ ರೈಸ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಎಗ್ಗು ನಾನು ಡೈಲಿ ತಿನ್ನೋದಕ್ಕೆ ಬಾಯ್ಲ್ ಮಾಡೋಕ್ಕೆ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಬಾಯ್ಲ್ಡ್ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಫಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, ನನಗೆ ಫ್ರಾನ್ಸಿಸ್ಗೆ ಇಬ್ಬರಿಗೂ ಸೇರಿ. ಮತ್ತು ಇದಕ್ಕೆ ಆನಿಯನ್ನು ಮತ್ತು ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಗ್ಗರಣೆಗೆ ಏನು ಹಾಕ್ತಾರೋ ಅದು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು. ಅಷ್ಟವರೆಗೂ ಚೆನ್ನಾಗಿ ಹುರ್ಕೊಂಬಿಡ್ತೀನಿ ಫಸ್ಟು.
ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ, ಯಾಕಂದರೆ ರೈಸಲ್ಲಿ ಗೊತ್ತಿಲ್ಲಲ್ಲ ನಮಗೆ ಎಷ್ಟು ಅಳತೆಯಲ್ಲಿ ಉಪ್ಪಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಎಗ್ಗಿಗೂ ಸೇರಿಸಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನನೂ ಹಾಕಿದ್ದೀನಿ, ಅದು ಸ್ವಲ್ಪ ವೀಡಿಯೋದಲ್ಲಿ ಮಿಸ್ ಆಗಿದೆ. ನೀವು ಅರಿಶಿನನೂ ಹಾಕ್ಕೊಳ್ಳಿ. ಮತ್ತು ಎಗ್ಗನ್ನ 4 ಭಾಗ ಮಾಡಿದ್ದೀನಿ, ತುಂಬ ಸ್ಮ್ಯಾಶ್ ಮಾಡಿಲ್ಲ, 4 ಭಾಗ ಮಾಡಿಬಿಟ್ಟು ಸ್ಲೋ ಆಗಿ ಕಲಿಸ್ತೀನಿ. ಇದನ್ನ ಜಾಸ್ತಿ ಇಟ್ಟಾಗಿ ಮಾಡಿದ್ರೂ ಎಲ್ಲ ಫುಲ್ಲು ಪುಡಿ ಪುಡಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮಿಸ್ ಆಗಿದೆ, ಅಂದರೆ ಎಗ್ಗಕ್ಕಿಂತ ಮುಂಚೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು 2 ಹಾಕ್ಕೊಂಡಿದ್ದೀನಿ, 2 ಮಿಸ್ ಆಗಿದೆ. ನೀವು ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಟೇಸ್ಟ್ ವೈಸ್ ನೋಡೋದಾದರೆ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಗರಂ ಮಸಾಲ ಇದ್ದರೆ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಯಿತು. ಈಗ ಬಂದುಬಿಟ್ಟು ರೈಸ್ ಹಾಕ್ತಾಯಿದ್ದೀನಿ. ನಾನು ಅಂದ್ಕೊಂಡಂಗೆ ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಮಾಡ್ಕೊಂಡು ತಿನ್ನಿ, ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂದರೆ ಟ್ರೈ ಮಾಡಿ. ನನಗೆ ಜಾಸ್ತಿ ಎಗ್ ಅಂದರೆ ಇಷ್ಟ, ಅದಕ್ಕೋಸ್ಕರ ನಾನು ಅಂದರೆ ಪ್ರೋಟೀನ್ ಬೇರೆ ಅಲ್ವಾ, ಅದಕ್ಕೆ ಸ್ವಲ್ಪ ನಾನು ಎಗ್ ರೆಸಿಪೀಸೇ ಜಾಸ್ತಿ ಮಾಡೋದು, ಅದರಲ್ಲಿ ಜಾಸ್ತಿ ಟ್ರೈ ಮಾಡ್ತಾಯಿರ್ತೀನಿ. ಟೇಸ್ಟ್ ಚೆನ್ನಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.